ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸಾಟರ್ಡೆ ಎಪಿಸೋಡ್ ನೋಡಿದ್ರ, ಮತ್ತೆ ಸಂಡೇ ಎಪಿಸೋಡ್ ಯಾವ ರೀತಿ ಇರುತ್ತೆ? ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ. ಈ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗದ್ ಯಾರು? ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ನಮ್ಮ ರಕ್ಷಿತಾ, ಚಂದ್ರಪ್ರಭಾ, ರಿಷಾ ಗೌಡ ತುಂಬಾ ಹೈಲೈಟ್ ಆಗ್ತಾರೆ. ಯಾವ ಕಾರಣ ಹೈಲೈಟ್ ಆಗ್ತಾರೆ? ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಒಂದು ವಿಟಿ ಪ್ಲೇ ಮಾಡ್ತಾರೆ. ವಿಟಿ ಏನಾಗಿರ್ಬಹುದು, ಏನಾಗಿರುತ್ತೆ? ಮುಖ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ, ಈ ವೀಕ್ ಎಲಿಮಿನೇಷನ್ ಇರಲ್ಲ. ಆದ್ರೂ ಕೂಡ ಒಂದು ಗುಂಪನ್ನ ಫ್ರಾಂಕ್ ಎಲಿಮಿನೇಷನ್ ಮಾಡ್ತಾರೆ, ಸುಳ್ಳು ಎಲಿಮಿನೇಷನ್ ಮಾಡ್ತಾರೆ. ಅವರು ಯಾರು, ಯಾರಿಗೆಲ್ಲ ಶಾಕ್ ಕೊಟ್ರು ಬಿಗ್ ಬಾಸ್? ಮುಖ್ಯವಾಗಿ ಸಂಡೇ ಅಂದ್ರೆ ಒಂದು ವಿಶೇಷ ಟಾಸ್ಕ್ ಇರುತ್ತೆ. ಯಾಕೆ ಅಂದ್ರೆ ಮಂಡೇ ನಾಮಿನೇಷನ್ಸ್ ಇರಬೇಕಾದ್ರೆ ಜಗಳ ತಂದಿಕ್ಬೇಕಲ್ಲ, ಒಂದು ವಿಶೇಷ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಅಲ್ಲಿ ಯಾರೆಲ್ಲ ಕಿತ್ತಾಡಿದ್ರು, ಮುಖ್ಯವಾಗಿ ಎಸ್ಆರ್ ಬೋರ್ಡ್ ಅಲ್ಲಿ ಬಂದಾಗ ಯಾವ ರೀತಿ ಆಗಿತ್ತು, ಇನ್ನೊಂದು ವಿಶೇಷವಾಗಿ ಮಾತಾಡಲೇಬೇಕು. ಕೆಲವ್ರಿಗೆ ಕೆಲವು ವೇಷಭೂಷಣ ಕೊಟ್ಟು ಹೈಲೈಟ್ ಮಾಡ್ತಾರೆ, ವಿಟಿ ಪ್ಲೇ ಮಾಡ್ತಾರೆ. ಯಾವ ಕಾರಣಕ್ಕೆಲ್ಲ ವಿಟಿ ಪ್ಲೇ ಮಾಡ್ತಾರೆ? ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ. ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ, ಬಟ್ ಲೈಕ್ ಮಾಡ್ತಿಲ್ಲ. ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಖಂಡಿತವಾಗ್ಲೂ ಹೈಪ್ ಬಟನ್ ಕೊಡಿ. ಅದರಿಂದ ನನಗೂ ಹೆಲ್ಪ್ ಆಗುತ್ತೆ, ಮತ್ತೆ ವಿಡಿಯೋ ಮಾಡಕ್ ಕೂಡ ಖುಷಿ ಕೊಡುತ್ತೆ, ಉತ್ಸಾಹ ಬರುತ್ತೆ. ವಿಡಿಯೋ ವೈರಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ದಯವಿಟ್ಟು ಹೈಪ್ ಬಟನ್ ಕೊಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಮುಖ್ಯವಾಗಿ ಡಿಡಿ ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ಅಫಿಷಿಯಲ್ ಆಗಿ ವಿಡಿಯೋಸ್, ಫೋಟೋಸ್, ಅಪ್ಡೇಟ್ಸ್ ನಿಮ್ಗೆ ಚಾನಲ್ ಸಿಗ್ತಾ ಇರುತ್ತೆ. ಎಲ್ಲ ಓವರ್ ಆಗಿ ಹೇಳಕ್ಕಾಗಲ್ಲ. ಇಲ್ಲಿ ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ಸಂಡೇ ಎಪಿಸೋಡ್ ಗೊತ್ತಿರುತ್ತೆ, ಬಕೆಟ್ ಬಗ್ಗೆ ಬಿಗ್ ಚರ್ಚೆ ಆಗುತ್ತೆ. ನಿನ್ನೆನೆ ನಮ್ಮ ಸುಧೀರ್ ಅವರಿಗೆ ಬಕೆಟ್ ಬಗ್ಗೆ ಹೇಳಿ, ನೀವು ಬಕೆಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ ಅಂತ ಹೇಳಿದ್ರು. ಅದನ್ನ ಪಾಸಿಟಿವ್ ಆಗಿ ತಗೊಂಡಂಗಿದ್ದಾರೆ ನಮ್ಮ ಯಾರು ಸುಧೀರ್ ಅವರು. ಬಕೆಟ್ 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 ಅಂತ ಬಕೆಟ್ ಬಗ್ಗೆ ಹೇಳ್ತಾರೆ. ಫ್ರಾಂಕ್ ಆಗಿ ಹೇಳ್ಬೇಕಂತ ಒಂದು ಕಮೆಂಟ್ ಓದ್ತಾ ಇದೆ, ಕೆಳಗೆ ಕಮೆಂಟ್ ಯಾರೊಬ್ರು ಬರ್ತಿದ್ರು ಆ ಪ್ರೋಮೋ ಕೆಳಗೆ. ಒಂದು ಬಕೆಟ್ ಇನ್ನೊಂದು ಬಕೆಟ್ ಬಗ್ಗೆ ಮಾತಾಡ್ತಿದಂತ, ಅರ್ಥ ಆಯ್ತಾ? ಒಂದು ಬಕೆಟ್ ಇನ್ನೊಂದು ಬಕೆಟ್ ಬಗ್ಗೆ ಮಾತಾಡುತ್ತೆ ಅಂತ ಬರ್ದಿದ್ರು. ಖಂಡಿತವಲ್ಲೂ ನಗಬೇಕು, ಅಳಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ. ಕಮೆಂಟ್ ನೋಡಿ ಆ ರೀತಿ ಅನಿಸ್ತಾ ಇತ್ತು. ಮುಖ್ಯವಾಗಿ ವಿಶೇಷ ಬರೋಣ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ ಇವತ್ತಿನ ಸಂಡೇ ಎಪಿಸೋಡ್ ಬಗ್ಗೆ. ಇನ್ನೊಂದು ಮುಖ್ಯವಾಗಿ ಮಾತಾಡಲೇಬೇಕು, ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಚಂದ್ರಪ್ರಭಾ ಮತ್ತು ನಮ್ಮ ರಿಷಾ ಗೌಡ ಹೈಲೈಟ್ ಆಗ್ತಾರೆ. ಲೀಲಾ ವೇಷಭೂಷಣ ಧರಿಸಿರ್ತಾರೆ, ಚೆನ್ನಾಗಿ ಕಾಣ್ತಾರೆ. ಅದು ಹೈಲೈಟ್ ಆಗುತ್ತೆ, ನೋಡ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಬರ್ತಾ ಇದೆ ರೂಮರ್. ಅದು ರೂಮರ್ ಅಪ್ಡೇಟ್ ಅಂತ ಆ ಎಪಿಸೋಡ್ ನೋಡಿದ್ಮೇಲೆ ಕಮೆಂಟ್ ಮಾಡಿ ನೀವೇ ದಯವಿಟ್ಟು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗ್ತಾರೆ. ಅದು ಒಂದ್ ಸ್ವಲ್ಪ ನೆಗೆಟಿವ್ ಅಂತ ಅನ್ಕೊಳ್ಳಿ. ಕಾರಣ ಏನ್ ಗೊತ್ತಾ, ಅವರು ಪೂಜೆ ಮಾಡ್ಬೇಕಾದ್ರೂ ಇಲ್ಲ ಕಿಚನ್ ಎಲ್ಲ ಸಣ್ಣ ಪುಟ್ಟ ಎಸ್ಕೇಪಿಂಗ್ ಅಂದ್ರೆ ಕಳ್ತನ ಮಾಡಿರ್ತಾರೆ. ಆ ವಿಟಿನ ಪ್ಲೇ ಮಾಡಿ ಸಖತ್ತಾಗಿ ಸ್ವಲ್ಪನೇ ರೋಸ್ಟ್ ಮಾಡ್ತಾರೆ, ಕಾಮಿಡಿಯಾಗೆ ಫನ್ ಆಗಿ ತಗೊಂತಾರೆ ಅಂತ. ಇದನ್ನು ಕೂಡ ತಗೊಂಡು ನಾಮಿನೇಟ್ ಮಾಡೋರು ಇರ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ಸಂಡೇ ಎಪಿಸೋಡ್ ಅಲ್ಲಿ ನಾನು ಹೇಳೋದೇನಂದ್ರೆ, ಪ್ರತಿ ಸಲ ಹೇಳ್ದಲ್ಲ, ಸಂಡೇ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಒಬ್ರ ಮೇಲೆ ಒಬ್ರು ಒಪಿನಿಯನ್ ಹೇಳ್ಬೇಕು. ಇವರು ಜೀರೋನಾ, ಹೀರೋನಾ, ಇವ್ರು ಟಾಪ್ ಬಾಟಮ್ ಅಂತ ತಗೊಂಡಾಗ ನೀವು 10 ಸೀಸನ್ ನೋಡಿರ್ತಿರ್ತಾನೆ. 10 ಸೀಸನ್ ಅಲ್ಲಿ ಒಂದು ಮಡಿಕೆ ಹುಡುಗ ಟಾಸ್ಕ್ ಇರುತ್ತಾನೆ. ಆ ಟಾಸ್ಕ್ ಇವತ್ತು ಏನಾದ್ರೂ ಇಟ್ಟಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ನೋಡಿ, ಅನಿಸುತ್ತೆ, ಆಗಿರ್ಬೋದು ಕೂಡ, ಆಗಿರುತ್ತೆ ಅಂತ ಹೇಳ್ಬೋದು. ಚಾಯ್ಸಸ್ ಇವರು ಡೈರೆಕ್ಟ್ ಆಗಿ ಎಲ್ಲಾನು ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತಿನ ಎಪಿಸೋಡ್ ಆ ಟಾಸ್ಕ್ ಇದ್ರೆ ಮಾತ್ರ ಒಬ್ಬೊಬ್ರು ಮಡಿಕೆ, ಒಬ್ಬೊಬ್ರು ತಲೆ ಒಡೆದೋಗುತ್ತಂತ ಹೇಳ್ಬೋದು. ಏನ್ ಗೊತ್ತಾ, ನೀವು ಪ್ರೋಮೋ ನೋಡಿದಿರಾ? ಪ್ರೋಮೋ ನೋಡಿದ್ಮೇಲೆ ಈವರೆಗೂ ಇನ್ನ ಯಾರೋ ಆಟ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳಿದಾಗ ಉದ್ದು ಕೇಳ್ತಾರೆ. ಆ ರೀತಿ ಒಬ್ಬೊಬ್ರು ಒಂದು ರೀಸನ್ ಕೊಟ್ಟು ಆ ಮಡಿಕೆ ಹೊಡೆದಾಕ್ಬೇಕು. ಅಂದ್ರೆ ಈ ವಿಷಯದಲ್ಲಿ ಇವ್ರು ಸರಿ ಇಲ್ಲ, ಈ ವಿಷಯದಲ್ಲಿ ಇವ್ರು ಜೀರೋ ಇದಾರೆ, ಈ ವಿಷಯದಲ್ಲಿ ಇನ್ನೂ ಆಟನೇ ಶುರು ಮಾಡಿಲ್ಲ, ಇವರು ವೇಸ್ಟ್, ಇವರು ಬೆಸ್ಟ್ ಅನ್ನೋ ರೀತಿಯಲ್ಲಿ ಕಾಂಪ್ಲಿಮೆಂಟ್ ಕೊಟ್ಟು ಆ ಮಡಿಕೆನ ಹೊಡೆದಾಕ್ಬೇಕು. 10 ಸೀಸನ್ ಅಲ್ಲಿ ನೋಡಿದಾಗ ಆ ಮಡಿಕೆ ಟಾಸ್ಕ್ ಏನಾದ್ರು ಇತ್ತು ಸಂಡೇ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿತ್ತು. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ ರೀತಿ ಹೈಲೈಟ್ ಆಗುತ್ತೆ ಅಂತೆಲ್ಲ ನೋಡೋಣ. ಇನ್ನು ಅದಾದ್ಮೇಲೆ ಹೇಳಿದೆ ರಕ್ಷಿತ್ ಅವ್ರ ಬಗ್ಗೆ ವಿಟಿ ಪ್ಲೇ ಮಾಡ್ತಾರೆ ಅಂತ ಹೇಳಿದೆ. ಅದಾದ್ಮೇಲೆ ನಮ್ಮ ಮಡಿಕೆ ಟಾಸ್ಕ್ ಇರುತ್ತೆ ಅಂತ ಹೇಳಿದೆ. ಅದಾದ್ಮೇಲೆ ಚಂದ್ರಪ್ರಭಾ ಮತ್ತು ರಿಷಾ ಅವರು ಒಂದು ಲೀಲಾ ವೇಷಭೂಷಣ ಇರುತ್ತೆ, ಕಂಪ್ಲೀಟ್ ಆಗಿ ಅಟ್ರಾಕ್ಷನ್ ಮಾಡ್ತಾರೆ ಎಲ್ಲರನ್ನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ಒಂದು ಕಾಮಿಡಿಗಳು ಇರುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ. ಕಂಪ್ಲೀಟ್ ಆಗಿ ಮನೆಯವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಅದ್ರ ಬಗ್ಗೆ ತುಂಬಾ ಕಾಮಿಡಿಗಳು ಇರುತ್ತೆ. ಇನ್ನು ಅದಾದ್ಮೇಲೆ SR ಬೋರ್ಡ್ ಬಂದಾಗ ಖಂಡಿತವಾಗ್ಲೂ ಕೆಲವ್ರು ಏನಂದ್ರೆ ಎಸ್ ಬೋರ್ಡ್ ಅವರು ಮಾತಾಡಿರ್ತಾರೆ, ಸ್ಟೇಟ್ಮೆಂಟ್ ಗಳೆಲ್ಲ ಕೊಟ್ಟಿರ್ತಾರೆ. ಆದ್ರೂ ಕೂಡ SR ಬೋರ್ಡ್ ಬಂದಾಗ ಅದನ್ನ ಒಪ್ಕೊಳ್ಳೋ ಸ್ಥಿತಿ ಇರಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅಲ್ಲಿ ಹಿಂದೆ ನೋಡಿದ್ರೆ ಬಕೆಟ್ ಅಂದಿರ್ತಾರೆ, ಮುಂದೆ ಬಂದ್ಮೇಲೆ ಚೆನ್ನಾಗಿಲ್ಲ, ಪರವಾಗಿದ್ದಾರೆ, ಒಳ್ಳೆ ಆಟಗಾರ ಅಂತೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡ್ತಾರೆ. ಇದಕ್ಕೆ ಕಿಚ್ಚ ಸ್ವಲ್ಪ ಗರಂ ಆಗ್ತಾರೆ. ಆಮೇಲೆ ಹೇಳ್ತಾರೆ, ಲಾಸ್ಟ್ ವೀಕ್ ಹೇಳಿರ್ತಾರೆ
ಇದು ಪ್ರೇಕ್ಷಕರ ಮಾತಾಗಿರ್ಬೋದು, ಮನೆಗೆ ಅಂದಿರುವ ಮಾತಾಗಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀವಿ. ಆದ್ರೂ ಕೂಡ ನೀವು ರಿಯಾಕ್ಟ್ ಮಾಡಲ್ಲ, ರಿಪ್ಲೈ ಕರೆಕ್ಟ್ ಆಗಿ ಕೊಡಲ್ಲ, ಒಪ್ಕೊಳ್ಳೋದು ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ದಲ್ಲ, ಪ್ರೋಮೋ ನೋಡಿರ್ತಾರ, ಆ ಪ್ರೋಮೋ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇನ್ನು ಆಟ ಯಾರು ಶುರು ಮಾಡಿಲ್ಲ ಅಂತ ಕೇಳಿದಾಗ ಆಲ್ಮೋಸ್ಟ್ ಆಲ್ ಸ್ವಲ್ಪ ಜಾಸ್ತಿ ನಮಗೆ ಮಲ್ಲಮ್ಮ ಅವರಿಗೆ ವೋಟ್ ಬೀಳೋ ಚಾನ್ಸಸ್ ಬಹಳ ಇದೆ. ಯಾಕೆಂದ್ರೆ ನಮ್ಮ ಧ್ರುವಂತ್ ಅಂತ ನೋಡಿ, ಗಿಲ್ಲಿ ಆಗಿರ್ಬೋದು, ನಮ್ಮ ಸುಧೀರ್ ಆಗಿರ್ಬೋದು, ಮಲ್ಲಮ್ಮನಿಗೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಧ್ರುವಂತ್ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ರೆ ನಮ್ಮ ಸುಧೀರ್ ಅವರು ಅಂತ ಅನಿಸ್ತಾ ಇದೆ. ಕಾರಣ ಏನ್ ಗೊತ್ತಾ, ಮಲ್ಲಮ್ಮ ಈವರೆಗೂ ಆಟ ಶುರು ಮಾಡಿಲ್ಲ ಅಂತ ಕೇಳಿದಾಗ ಧ್ರುವಂತ್ ಹೆಸರು ತಗೊಂಡು ಇಲ್ಲಿ ಹೇಳ್ತಾರೆ, ಮಲ್ಲಮ್ಮ ಹೆಸರು ತಗೊಂಡು ಧ್ರುವಂತ್ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಮಲ್ಲಮ್ಮ ಯಾವ ರೀತಿ ಅಂದ್ರೆ ಧ್ರುವಂತ್ಗೆ ತುಂಬಾ ಅಡಕ್ಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಧ್ರುವಂತ್ಗೆ ಏನು ಅನ್ನೋ ಹಾಗೆ ಇಲ್ಲ, ಧ್ರುವಂತ್ ಬಗ್ಗೆ ಮಾತಾಡೋಗಿಲ್ಲ. ಮಲ್ಲಮ್ಮ ಅಲ್ಲಿ ಚಮಚ ತಾಂಬರಿ ಅಂತ ಒಂದ್ ವೇಳೆ ನಾವೇನಾದ್ರೂ ಹೇಳಿದೆ, ಧ್ರುವಂತ್ಗೆ ಚಮಚ ಅಂದಿದ್ದಾರೆ ಅಂತೇಳಿ ಅವರೇ ಇಮೇಜಿನ್ ಮಾಡ್ಕೊಂಡು, ಅವರೇ ಇದು ಮಾಡ್ಕೊಂಡು ತುಂಬಾ ಇದು ಆಗಿ ಮಾತಾಡ್ತಾರೆ. ಅವರ ಆಟ ಆ ರೀತಿ ಇದೆ. ನಾವು ಧ್ರುವಂತ್ ಬಗ್ಗೆ ಏನು ಮಾತಾಡೋ ಆಗಿಲ್ಲ. ಕಂಪ್ಲೀಟ್ ಆಗಿ ಧ್ರುವಂತ್ ಅವರು ಅಮ್ಮ ಅಮ್ಮ ಅಂತಾರೆ. ಅಮ್ಮ ಅಂದ್ಮೇಲೆ ಹೊರಗಡೆ ಆ ರೀತಿ ಅಮ್ಮ ಅಂತ ಒಪ್ಕೊಳ್ತಿದ್ರು ಏನೋ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಮನೇಲಿ ಮಾತ್ರ ಅಮ್ಮ ಅಮ್ಮ ಅಂತ ಒಪ್ಕೊಂತಿದೆ. ಇದು ಕೇವಲ ಸಿಂಪತಿಗೋಸ್ಕರ ಮಾತ್ರನೇ ಮಾಡ್ತಾ ಇದ್ದಾರೆ. ಧ್ರುವಂತ್ ಅವ್ರು ಏನು ಆಟನೇ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ಬಕೆಟ್ ಇರೋದು ಸ್ನಾನ ಮಾಡೋಕೆ, ಆದ್ರೆ ಒಬ್ರು ಬಕೆಟ್ ಇಡೋದು ಒಳ್ಳೆ ವ್ಯಕ್ತಿ ಆಗೋಣ, ನಾಮಿನೇಷನ್ ಸೇವ್ ಆಗೋಣ, ವೀಕ್ಷಕರ ಹತ್ರ ಓಟ್ ಪಡೆಯೋಣ ಅಂತಲ್ಲ ಅಂತ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದ್ ಬಕೆಟ್ ಇನ್ನೊಂದ್ ಬಕೆಟ್ ಬಗ್ಗೆ ಮಾತಾಡುತ್ತೆ ಅಂತ ತುಂಬಾ ಜನ ಒಪಿನಿಯನ್ ಶೇರ್ ಮಾಡ್ತಾ ಇದಾರೆ ಕಮೆಂಟ್ ಗ್ರೂಪ್ಗಳಲ್ಲಿ. ಬಟ್ ನಾನು ಆ ರೀತಿ ಹೇಳಲ್ಲ. ಅವ್ರವ್ರ ಒಂದು ಪರ್ಸ್ಪೆಕ್ಟಿವ್, ಅವ್ರವ್ರ ಒಂದು ಒಪಿನಿಯನ್, ಅವ್ರವ್ರದೊಂದು ಇದು. ಬಟ್ ತುಂಬಾ ಜನ ಟ್ರೋಲ್ ಮಾಡ್ತಾ ಇದಾರೆ ನಮ್ಮ ಸುಧೀರ್ ಅವ್ರನ್ನ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ನಾನು ಹೇಳೋದೇನಂದ್ರೆ, ನಾಯಿ ಬಾಲ ಡೊಂಕು ಅಂತ ಗಾದೆ ಮಾತಿದಲ್ಲ, ಅಂದ್ರೆ ಅವರು ಎಷ್ಟೇ ಹೇಳಿದ್ರು ಅದು ಕೇಳಲ್ಲ, ಅವ್ರು ಬದಲಾಗಲ್ಲ ಅನ್ನೋದು ಮತ್ತೆ ರಿಪೀಟ್ ಆಗುತ್ತೆ ಈ ಎಪಿಸೋಡ್ ಅಲ್ಲಿ. ಖಂಡಿತವಾಗ್ಲು ಆ ರೀತಿ ಇರುತ್ತೆ ಈ ಎಪಿಸೋಡ್ ಅಲ್ಲಿ SR ನೋಬೋರ್ಡ್ ಆಗಿರ್ಬೋದು, ರಕ್ಷಿತಾ ವಿಟಿಪ್ಲಿ ಆಗಿರ್ಬೋದು, ಚಂದ್ರಪ್ರಭು ಅವರದ ಒಂದು ವೇಷಭೂಷಣ ಆಗಿರ್ಬೋದು, ಇವತ್ತು ಸ್ವಲ್ಪ ಹೈಲೈಟ್ ಆಗೋ ಚಾನ್ಸಸ್ ಇದೆ ಲಾಸ್ಟ್ ಎಪಿಸೋಡ್ ಗಿಂತ. ತುಂಬಾ ಜನ ಲಾಸ್ಟ್ ಎಪಿಸೋಡ್ ಅಲ್ಲಿ ಬೋರಿಂಗ್ ಆಗಿತ್ತು, ಚೆನ್ನಾಗಿದ್ದಿಲ್ಲ ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರಿ. ಮತ್ತೆ ಇವತ್ತಿನ ಎಪಿಸೋಡ್ ಅಪ್ಡೇಟ್ ಕೊಡ್ತಾ ಇದ್ದೀನಿ, ಇಲ್ಲ ರೂಮರ್ ಹೇಳ್ತಾ ಇದ್ದೀನಿ. ಏನೋ ಒಂದು ಅನ್ಕೊಳ್ಳಿ, ಇದು ಪ್ರಿಡಿಕ್ಷನ್ ಆದ್ರೂ ಅನ್ಕೊಳ್ಳಿ ಖಂಡಿತವಾಗ್ಲು. ಮತ್ತೆ ಚಾನಲ್ ಯಾರನ್ನ ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಳದಲ್ಲ, ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರೆ ಬಟ್ ಲೈಕ್ ಮಾಡ್ತಾ ಇಲ್ಲ. ಲೈಕ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಡೋದ್ರಿಂದ ಹೈಪ್ ಆಗೋದ್ರಲ್ಲಿ ಈ ವಿಡಿಯೋ ತುಂಬಾ ಸಹಾಯ ಮಾಡುತ್ತೆ. ದಯವಿಟ್ಟು ಸಹಾಯ ಮಾಡಿ, ಉತ್ಸಾಹ ಬರುತ್ತೆ, ಮತ್ತೆ ನಮಗೆ ವಿಡಿಯೋ ಮಾಡೋಕೆ ಖುಷಿ ಕೂಡ ಬರುತ್ತೆ. ಲೈಕ್ಸ್ ಬಂದಿದೆಲ್ಲ ಅಂತ ಹೇಳಿ ನಾನು ಮಿನಿಮಮ್ ಈ ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನೋಡೋರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.